ಎಸ್ಪೆಷಲಿ ಫಾರ್ ವುಮೆನ್ ತುಂಬ ಒಳ್ಳೆಯದು. ಒಂದು ಕ್ಲೈಂಟ್ದು ಕಾನ್ಸೆಪ್ಟ್ ಶೂಟ್ ಇದೆ. ಮಾಮ್ ಡ್ಯೂಟೀಸಿಂದ ಆಂಟರ್ಪ್ರಿನರ್ ವುಮೆನ್ಗೆ ಟ್ರಾನ್ಸಿಷನ್ ಆಗೋ ಟೈಮ್. ಹೇ ಗೂಗಲ್ ಟರ್ನ್ ಆಫ್ ಕಿಚನ್. ಅಗೇನ್ ಬ್ಯಾಕ್ ಟು ಮೈ ಸಿನಮನ್ ಟೀ. ಎಲ್ಲರೂ ಒಂದೊಂದು ಉಂಟೆ ನಾವು ಇಷ್ಟು ಇಷ್ಟಪ್ಪ ಕಟ್ತಾಯಿದ್ರು, ಕಟ್ಟಬೇಡಿ ಚಿಕ್ಕದು ಕಟ್ಟಿ ಅಂತ ಅಂದ್ಬಿಟ್ಟು ಈ ಥರ ಕಟ್ಟಿಸ್ಕೊಂಡೆ ನಾನು. ಕ್ಲೈಂಟ್ ಮಾಮ್, ಎವ್ರಿಬಡಿ ಇನ್ ದರ್ ಫ್ಯಾಮಿಲಿ ಶುಡ್ ಫೀಲ್ ಹ್ಯಾಪಿ. ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಟು ದಕ್ಷ ಗಾರ್ಡ ಚಾನಲ್. ನಿಮ್ಮೆಲ್ಲರೂ ನನ್ನ ಕಡೆಯಿಂದ ದೊಡ್ಡ ಪ್ರೀತಿ. ಗೈಸ್ ನಿದ್ದೆಗಣ್ಣು ಎದ್ದಿದ್ದೀನಿ, ಹೆಂಗೋ ಒಂದು ಕಾಣೋದು. ಯಾವಾಗಲೂ ಚೆನ್ನಾಗೇ ಕಾಣಬೇಕಂತೇನಿಲ್ಲ. ಸಮ್ಟೈಮ್ಸ್ ಚೆನ್ನಾಗಿ ಕಾಣೋಕ್ಕಿಂತ ಹೆಚ್ಚಾಗಿ ಕಂಫರ್ಟಬಲ್ ಆಗಿರಬೇಕು. ಕಂಫರ್ಟಬಲ್ ಆಗಿದ್ದೀನಿ, ಟೀ ಮಾಡ್ಕೋತಾ ಇದ್ದೀನಿ. ಇವತ್ತಿನ ಡೇ ಏನು ಸ್ಕೆಡ್ಯೂಲ್ ಆಗಿದೆ, ಏನಿದೆ ಅನ್ನೋದು ಒಂದು ಸ್ವಲ್ಪ ಕೂತ್ಕೊಂಡು ನೋಡಬೇಕು. ನೆನ್ನೆ ಸ್ವಲ್ಪ ಜಾಸ್ತಿ ಟಯರ್ಡ್ ಆಗಿತ್ತು ಅಂತ ಹಾಗಾಗಿ ಮಲ್ಕೊಂಡ್ಬಿಟ್ಟೆ, ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗಿಲ್ಲ. ಅಗೇನ್ ಬ್ಯಾಕ್ ಟು ಮೈ ಸಿನಮನ್ ಟೀ. ನೀವು ದಿನ ಇದ್ದೇ ನೋಡಿ ಬೋರ್ ಆಗ್ಬಿಟ್ಟಿರ್ತೀರ. ಸಿನಮನ್ ಟೀ ದಿನ ಕುಡಿತಾನೇ ಇರ್ತಾಳೆ ಅಂತ. ದಟ್ಸ್ ಅ ರೋಟೀನ್. ನನ್ನ ಮಗಳು ಇವತ್ತೂ ನನ್ನ ಜೊತೆನೇ ಎದ್ದು ಬಂದುಬಿಟ್ಟಿದ್ದಾಳೆ. ಅವ್ರು ಸೈಲೆಂಟಾಗಿ ಒಂಚೂರು ಫೋನ್ ನೋಡ್ತಾ ಇದ್ದಾಳೆ. ನಾನೇನು 100% ಝೀರೋ ಸ್ಕ್ರೀನ್ ಟೈಮ್ ಥರ ಎಲ್ಲ ಏನೂ ಮಾಡಿಲ್ಲ. ಐ ಗಿವ್ ಅವರ್ ಮಿಕ್ಸ್ ಆಫ್ ಸ್ಕ್ರೀನ್ ಟೈಮ್, ಮಿಕ್ಸ್ ಆಫ್ ಫ್ಯಾಮಿಲಿ ಟೈಮ್, ಸ್ಕೂಲ್ ಕೆಲಸ, ಐ ಮೀನ್ ದ ಹೋಮ್ ವರ್ಕ್ ಎಲ್ಲನೂ. ಇಟ್ಸ್ ಪ್ಯಾಡ್ ಆ್ಯಂಡ್ ಪಾರ್ಸಲ್. ಬಿಕಾಸ್ ಹೌದು, ನಮ್ಮ ಕಾಲದಲ್ಲಿ ಫೋನ್ ಇರಲಿಲ್ಲ ಹಂಗಂತ, ಬಟ್ ಅಪ್ಗ್ರೇಡ್ ಆಗಿದೆ ಪ್ರಪಂಚ. ನಾವು ಫೋನ್ ನೋಡ್ಬೇಕಾದ್ರೆ ಅವ್ರು ನಮ್ಮನ್ನೂ ಕ್ವೆಶನ್ ಮಾಡ್ತಾರೆ ಅಲ್ವಾ, ನೀನು ನೋಡ್ತಿದ್ದೆ ನಾನು ನೋಡಬಾರ್ದ ಅಂತ. ಸ್ಪೆಸಿಫಿಕ್ ಲಿಮಿಟೆಡ್ ಟೈಮಲ್ಲಿ, ಫಾರ್ ಎಕ್ಸಾಂಪಲ್ ನನಗೆ ನನ್ನ ಪ್ರೈವಸಿ ಬೇಕು, ನನಗೆ ಸ್ವಲ್ಪ ಮೀ ಟೈಮ್ ಬೇಕು. ಆ್ಯಂಡ್ ಸ್ಪೆಷಲಿ ಇನ್ ದ ಮಾರ್ನಿಂಗ್ ಅಲ್ವಾ, ಒಂದು ಅರ್ಧ ಮುಕ್ಕಾಲು ಗಂಟೆ ನನ್ನ ಕಾಮಾಗಿರೋಕ್ಕೆ ಬಿಟ್ಟರೆ ನಾನು ಇಡೀ ದಿನ ಪ್ರೊಡಕ್ಟಿವ್ ಆಗಿರುತ್ತೆ. ಬಟ್ ಆವಾಗಲೇ ನನ್ನ ತಲೆ ತುಂಬ ಜಿಗಿ ಆಗೋಗ್ಬಿಟ್ರೆ ಇಡೀ ದಿನ ಜಿಗ ಆಗಿರುತ್ತೆ. ಆ್ಯಂಡ್ ಆ ಮೆಂಟಲ್ ಲೋಡ್ನ ಕೂಡ ನನ್ನ ಮಗು ಮೇಲೆ ಹಾಕೋದಲ್ವ. ಅದ್ರ ಬದಲು ಅವಳಿಗೊಂದು ಸ್ವಲ್ಪ ಹೊತ್ತು ನೀನು ಆರಾಮಾಗಿ ಏನು ಬೇಕದು ಮಾಡ್ಕೊತ ಬಿಟ್ಬಿಟ್ಟು ನಾನು ನನಗೇನು ಬೇಕಂತ ನಾನು ಅದೊಂದು ಅರ್ಧ ಮುಕ್ಕಾಲು ಗಂಟೆ ತೊಗೊಂಡ್ಬಿಟ್ರೆ ಇಟ್ ವಿಲ್ ಬಿ ಎ ಗುಡ್ ಸ್ಟಾರ್ಟ್ ಆಫ್ ದ ಡೇ ಅಂತಾರಲ್ಲ, ಆ ಥರ. ನನ್ನ ಟೀ ಆಲ್ಮೋಸ್ಟ್ ಆಗಿದೆ, ಫುಲ್ ಕುದ್ದಿದೆ, ಸ್ಮೆಲ್ ಘಮ ಅಂತ ಇದೆ. ನನಗೊಂಥರ ಇತ್ತೀಚೆಗೆ ಈ ಸಿನಮನ್ ಟೀ ಅಡಿಕ್ಷನ್ ಆಗಿಬಿಟ್ಟು ಅವರು ಸ್ಮೆಲ್ಲು ತೊಗೊಳ್ಳೋದೇ ಆಗೋಗುತ್ತೆ. ಒಂಥರ ಒಳ್ಳೆ ಹಂಗೊಂದು ಇನ್ನೂ ಚೆನ್ನಾಗಿ ಅನಿಸುತ್ತೆ. ಮೊದಲೆಲ್ಲ ಈ ಸಿನಮನ್ ಆ್ಯಪಲ್ಲು, ಬರೀ ಸಿನಮನ್ ಟೀ ಆ ಥರ ತುಂಬ ಕೇಳುವೆ, ತುಂಬ ಜನ ಆ ಥರ ಕುಡಿತಾರೆ. ಅದೇನು ಅಷ್ಟೊಂದು ಚೆನ್ನಾಗಿರುತ್ತಾ, ಇಲ್ಲ ಸಿನಮನ್ ವಾಟರು ಆ ಥರ. ಆದರೆ ಇವಾಗ ನನಗೆ ಈ ಟೀಯಲ್ಲಿ ಹಾಕೊಂಡು ಅಭ್ಯಾಸ ಆದಮೇಲೆ ಅದೊಂಥರ ಸ್ಮೆಲ್ಲೇ ಅಡಿಕ್ಷನ್. ಅದೊಂಥರ ಫ್ರೇಗ್ರೆನ್ಸ್ ಕೊಡುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ನಂಗೆ ಈಗ ಅರ್ಥ ಆಗ್ತದೆ ಅದ್ರ ವ್ಯಾಲ್ಯೂ. ಅದನ್ನು ನಾಟ್ ಹ್ಯಾವಿಂಗ್ ಆಲ್ ದೀಸ್ ಡೇಸ್ ಅಂತ ಅನಿಸುತ್ತೆ. ಬಟ್ ಸ್ಟಿಲ್ ಇಟ್ಸ್ ಗುಡ್. ಟೀ ಸೋಸ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಸ್ಟೀವಿಯಾ. ಆ್ಯಕ್ಚುಲಿ ನಾನು ಅವತ್ತೇ ಹೇಳ್ದಂಗೆ ಬೇರೆ ಸ್ವೀಟ್ನರ್ಸ್ನ ತಂದು ಟ್ರೈ ಮಾಡಬೇಕಂತ. ಓಕೆ, ಐ ಥಾಟ್ ಫಸ್ಟ್ ಇದು ಖಾಲಿ ಆಗಲಿ, ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದಿಷ್ಟೇ ಹಾಕೋದು, ನಾನು ಕಾಣಿಸೋದೇ ಇಲ್ಲ. ಇಷ್ಟು ಚಿಟಕಿ ಹಾಕೋದು, ಚಿಟಕಿ. ಅದಾದಮೇಲೆ ಜಸ್ಟ್ ಟೀನ ಸೋಸೋದು ಅಷ್ಟೇ. ಐ ಥಿಂಕ್ ಈಗ ಕಾಣ್ತಾ ಇದೆಲ್ಲ. ನಾನು ಯಾವ ಲೆವೆಲ್ ಫುಡ್ಡಿ ಅಂತ ಹೇಳಿದ್ರೆ ಗೈಸ್, ನಿನ್ನೆ ರಾತ್ರಿ ನಾವು ಮತ್ತೆ ಹಲಸಿನ ಹಣ್ಣಿನ ಬೀಜದಿಂದ ನನಗೆ ಒಂದು ಒಳ್ಳೆ ಲಡ್ಡು ಮಾಡಿಕೊಟ್ಟಿದ್ದಾರೆ. ಸಖತ್ ಟೇಸ್ಟಿಯಾಗಿದೆ, ಸಖತ್ ನ್ಯೂಟ್ರಿಷಿಯಸ್. ಬಟ್ ಟೇಸ್ಟಿ ಆದರೆ ಕ್ಯಾಲರೀಸ್ ಕೂಡ ಜಾಸ್ತಿ ಇದೆ. ಬಿಕಾಸ್ ಅದ್ರಲ್ಲಿ ಬೆಲ್ಲ ಎಲ್ಲ ತುಂಬ ಆ್ಯಡ್ ಮಾಡಿದ್ದೀವಿ. ಬೆಲ್ಲ, ಎಳ್ಳು ಅವೆಲ್ಲ ತಿನ್ನಷ್ಟು ತಿನ್ನಬೇಕು, ಓವರಾಗಿ ತಿನ್ನಕ್ಕೆ ಹೋಗ್ಬಾರ್ದು. ನನಗೆ ಆಸೆ ಜಾಸ್ತಿ. ನಾನು ರಾತ್ರಿ ಕಂಟ್ರೋಲ್ ಮಾಡ್ಕೊಂಡಿದ್ದೀನಿ. ಬರೀ ಟೇಸ್ಟಿಂಗಲ್ಲಿ ತುಂಬ ತಿಂದ್ಬಿಟ್ಟಿದ್ದೇನೆ ಆಯಿತಾ. ಅದಕ್ಕೆ ಬೆಳಗ್ಗೆ ಒಂದು 200 ಗ್ರಾಮ್ ಜಾಸ್ತಿ ಬರೋ ತೋರಿಸ್ತಿದೆ. ಆದರೆ ಕಂಟ್ರೋಲ್ ಮಾಡಿ ಸ್ಟಾಪ್ ಮಾಡಿಬಿಟ್ಟೆ ಬೇಡ ಅಂತ. ಆಮೇಲೆ ಅವರು ಒಂದೊಂದು ಉಂಟೆ ನಾವು ಇಷ್ಟಪ್ಪ ಕಟ್ತಾಯಿದ್ರು, ಕಟ್ಟಬೇಡಿ ಚಿಕ್ಕದು ಕಟ್ಟಿ ಅಂತ ಅಂದ್ಬಿಟ್ಟು ಈ ಥರ ಕಟ್ಟಿಸ್ಕೊಂಡೆ ನಾನು. ಇಷ್ಟಪ್ಪ ಎಷ್ಟು ಚೆನ್ನಾಗಿದೆ ನೋಡಿ. ಇದ್ರದ್ದು ಕಂಪ್ಲೀಟ್ ರೆಸಿಪಿನ ನಾನು ಆಲ್ರೆಡಿ ನೆನ್ನೆ ವ್ಲಾಗಲ್ಲಿ ಹಾಕಿದ್ದೆ ಅಲ್ವಾ, ನೋಡಿರ್ತೀರ. ನೀವೇನಾದ್ರು ಫಸ್ಟ್ ಟೈಮ್ ವಾಚರ್ಸ್ ಆಗಿದ್ದರೆ ಹೋಗಿ ಹಿಂದೆಗಡೆ ಒಂದೆರಡು ವ್ಲಾಗ್ ಚೆಕ್ ಮಾಡಿ, ಅದರಲ್ಲೇ ಗೊತ್ತಾಗುತ್ತೆ. ಇಲ್ಲ ಅಂದರೆ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ, ಆ ಟ್ಯಾಗ್ ಮಾಡಿರೋದು ಲಿಂಕ್ನ ಕ್ಲಿಕ್ ಮಾಡಿ ಈಸಿಯಾಗಿ ನಿಮಗೆ ಸಿಗುತ್ತೆ. ಸೊ ಅದರಲ್ಲಿ ನಾನು ಮತ್ತು ಈ ಒಂದು ವೆರಿ ನ್ಯೂಟ್ರಿಷಿಯಸ್ ಜಾಕ್ ಫ್ರೂಟ್ ಸೀಡ್ ಲಡ್ಡು ಏನು ಮಾಡಿದ್ದೀವಿ ಅದನ್ನು ರೆಸಿಪಿ ಸಿಗುತ್ತೆ. ನೀವು ಮಾಡ್ಕೊಳ್ಳಿ. ಸುಮ್ಮನೆ ನಾವು ಸೀಡ್ಸ್ನ ಎಸ್ದು ಬಿಡ್ತೀವಿ, ಇಲ್ಲ ಸಾರಿಗೆ ಹಾಕ್ತೀವಿ. ಸಾರಿಗೆ ಎಷ್ಟು ಹಾಕ್ತೀವಿ, ಒಂದಿಷ್ಟು ಹಾಕ್ತೀವಿ, ಆಮೇಲೆಲ್ಲ ಎಸೆದು ಬಿಡ್ತೀವಿ. ಅದ್ರ ಬದಲು ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಒಳ್ಳೆಯದು. ಎಸ್ಪೆಷಲಿ ಫಾರ್ ವುಮೆನ್ ತುಂಬ ಒಳ್ಳೆಯದು. ಸೊ ಗುಡ್. ನಾನು ರಾತ್ರಿ ಬೆಳಗ್ಗೆ ಎದ್ದ ತಕ್ಷಣ ಲೆಟ್ ಮಿ ವೇಕಪ್ ಫಾರ್ ದಿಸ್ ಪರ್ಟಿಕ್ಯುಲರ್ ಲಡ್ಡು. ನಾನು ಎಷ್ಟು ಸ್ವೀಟು ಅಂದರೆ ಎದ್ದ ತಕ್ಷಣ ಆಯಿತಾ, ಐ ವೋಕಪ್ ಓನ್ಲಿ ಫಾರ್ ದೀಸ್ ಟು. ಅಷ್ಟಿಷ್ಟ.
ಬನ್ನಿ ಡೇ ಹೇಗೆ ಹೋಗ್ತಿರುತ್ತೋ ಹಾಗೆ ಮಾತಾಡ್ಕೊಂಡು ಹೋಗ್ತಾ ಇರೋಣ. ನನ್ನ ಮಗಳನ್ನ ಸ್ಕೂಲಿಂದ ಡ್ರಾಪ್ ಮಾಡಿ ಬಂದಾಯಿತು. ಮಾಮ್ ಡ್ಯೂಟೀಸ್ ಆರ್ ಡನ್. ಇವಾಗ ಮಾಮ್ ಡ್ಯೂಟೀಸಿಂದ ಆಂಟರ್ಪ್ರಿನರ್ ವುಮನ್ಗೆ ಟ್ರಾನ್ಸಿಷನ್ ಆಗೋ ಟೈಮ್. ಇವಾಗ ಅವಳು ಸ್ಕೂಲ್ ಬಿಟ್ಟಾಯಿತು ಆ್ಯಂಡ್ ಮಧ್ಯಾಹ್ನಕ್ಕೆ ಊಟ ಎಲ್ಲ ರೆಡಿ ಇದೆ. ಬಟ್ ಎಲ್ಲ ಅಡುಗೆ ರೆಡಿ ಇದ್ರೂ ನಂಗೆ ಯಾಕೋ ಇವತ್ತು ಅನ್ಸುತ್ತೆ ನನ್ನ ಹಸ್ಬೆಂಡ್ ಜೊತೆ ಸುಮ್ಮನೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನಿಸ್ತಾ ಇತ್ತು. ಬಿಕಾಸ್ ಯಾವಾಗಲೂ ದಡ ಅಂತ ಓಡಾಡಿ ಐ ಫೆಲ್ಟ್ ವಿ ನೀಡ್ ದ್ಯಾಟ್ ಹಾಫ್ ಆನ್ ಅವರ್ 40 minutes ಆಫ್ ಟೈಮ್ ನಮ್ಮಿಬ್ಬರ ಮಧ್ಯ ಅಂತ ಅನಿಸ್ತು. ಅದಕ್ಕೆ ಕೇಳಿದೆ ಬನ್ನಿ ಹೊರಗಡೆ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬರೋಣ ಅಂತ. ಏನಿಲ್ಲ ಜಸ್ಟ್ ಬಾತ್ ತಿನ್ಕೊಂಬಂದಿದ್ದಾಯ್ತಾ, ಆ ಕ್ಲಿಪ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಒಂದು ಸಿಂಪಲ್ ಬಾತ್ ಇದು ಆ್ಯಂಡ್ ಒಂದು 20 ನಿಮಿಷ ಅದು ಸ್ಪೆಂಡ್ ಮಾಡಿದ್ವಿ ಅಷ್ಟೇ. ಮತ್ತು ಆಡ್ಕೊಂಡು ಸುಮ್ಮನೆ ಪೀಸ್ಫುಲ್ ಸೈಲೆಂಟ್ ಮಾರ್ನಿಂಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ನಂಗೆ ಏನು ಅನ್ಸುತ್ತೆ ಅಂದರೆ ಆ ಥರ ಸಣ್ಣ ಪುಟ್ಟ ಟೈಮ್ ನಾವೇನು ಸ್ಪೆಂಡ್ ಮಾಡ್ತೀವಿ ಒಟ್ಟಿಗೆ, ಇಟ್ ವಿಲ್ ಕೀಪ್ ಆ ರಿಲೇಷನ್ಶಿಪ್ ಲೈವ್ಲಿ ಅಂತ ಅನಿಸುತ್ತೆ ನನಗೆ. ಸೊ ವಿ ಜಸ್ಟ್ ವೆಂಟ್ ಹ್ಯಾಡ್ ಸ್ವಲ್ಪ ಬ್ರೇಕ್ಫಾಸ್ಟು ಅದು ಇದು ಮಾತಾಡಿದ್ವಿ. ವಿ ಆರ್ ಬ್ಯಾಕ್. ಇವಾಗ ಅವ್ರ ಕೆಲಸದ ಮೇಲೆ ಬ್ಯುಸಿ ಇದ್ದಾರೆ, ಈಗ ನಾನು ನನ್ನ ಕೆಲಸದ ಮೇಲೆ ಬ್ಯುಸಿ ಇದ್ದೀನಿ. ಈಗ ಹೋಗ್ಬಿಟ್ಟು ನಾನು ಕ್ವಿಕ್ಕಾಗಿ ರೆಡಿ ಆಗಿಬಿಟ್ಟು ನಾನು ಸ್ಟುಡಿಯೋಗೆ ಓಡಬೇಕು. ಸ್ಟುಡಿಯೋಲಿ ಕೆಲಸ ಇತ್ತು, ಸೊ ಸ್ಟುಡಿಯೋಗೆ ಬಂದಿದ್ದೀನಿ. ಒಂದು ಕ್ಲೈಂಟು ಕಾನ್ಸೆಪ್ಟ್ ಶೂಟ್ ಇದೆ. ಕಾನ್ಸೆಪ್ಟ್ ಏನು ಬೇಕು ಅಂತ ತಲೆ ಓಡ್ತಾ ಇಲ್ಲ, ಯಾವ ಥರ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಬಿಕಾಸ್ ಕ್ಲೈಂಟ್ ಬಂದು ಎಲ್ಲ ಡ್ರೆಸ್ಸನ್ನು ಬರೀ ಎತ್ನಿಕಲ್ಲೇ ವೇರ್ ಮಾಡ್ತಾ ಇದ್ದಾರೆ. ಮಿಕ್ಸ್ ಆಫ್ ಎತ್ನಿಕ್ ಆ್ಯಂಡ್ ವೆಸ್ಟರ್ನ್ ಇದ್ದಿದ್ರೆ 2-3 ಥರ ಪ್ಲ್ಯಾನ್ ಮಾಡ್ಬೋದಾಗಿತ್ತು. ಬಟ್ ಎಲ್ಲ ಡ್ರೆಸ್ಸು ಎತ್ನಿಕಲ್ಲೇ ಇರೋದ್ರಿಂದ ಆ್ಯಂಡ್ ಕ್ಲೈಂಟ್ ಏಜು ತುಂಬ ಚಿಕ್ಕದು. ಬಿಕಾಸ್ ಅವ್ರು ಮೆಟರ್ನಿಟಿ ಶೂಟ್ ಮಾಡಿಸ್ಕೊತಾ ಇಲ್ಲ, ಪ್ಯೂಬರ್ಟಿ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಆ ಲೆಕ್ಕದಲ್ಲಿ ಆ ಏಜ್ಗೆ ಯಾವ ಥರ ಪೋಸ್ ಕೊಡಿಸ್ಬೇಕು, ಆ ಏಜ್ಗೆ ಏನು ಥರ ಮಾಡಿಸಿದ್ರೆ ಅದೊಂದು ಸ್ವೀಟ್ ಮೆಮೊರೀಸಾಗಿ ಉಳಿಯುತ್ತೆ ಅನ್ನೋದು ದೊಡ್ಡ ಕ್ವೆಶನ್ ಮಾರ್ಕು. ಅದಕ್ಕೆ ಬಂದು ಸ್ಟುಡಿಯೋಲ್ಲೇ ಕುತ್ಕೊಂಡ್ಬಿಟ್ಟು ಎಲ್ಲ ಸೆಟಪ್ಸ್ನೂ ಒಂದು ಕಡೆಯಿಂದ ನೋಡ್ತಾ ಇದ್ದೀನಿ. ಏನು ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ, ಏನು ಮಾಡಿದ್ರೆ ಹೇಗೆ ಬರುತ್ತೆ. ಎಂಡ್ ಆಫ್ ದ ಡೇ ಕ್ಲೈಂಟ್ ಮಾಮ್ ಎವ್ರಿಬಡಿ ಇನ್ ದರ್ ಫ್ಯಾಮಿಲಿ ಶುಡ್ ಫೀಲ್ ಹ್ಯಾಪಿ ಆ್ಯಂಡ್ ದೇ ಶುಡ್ ಫೀಲ್ ಎಸ್ ಇದು ವರ್ತ್ ಇದೆ, ನಾವಿಲ್ಲಿ ಬಂದಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬೇಕು. ಅವ್ರಿಗಿಂತ ನನಗೆ ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಅದಕ್ಕೋಸ್ಕರ ಬಂದಿಲ್ಲೇ ಕೂತಿದ್ದೀನಿ, ತಲೆ ಓಡಿಸ್ತಾ ಇದ್ದೀನಿ. ಸದ್ಯಕ್ಕೆ ಸ್ಟಾರ್ಟಿಂಗಲ್ಲಿ ನಂಗೆ ಯಾವಾಗ ಹಿಂಗೆ ತಲೆ ಬ್ಲ್ಯಾಂಕ್ ಆಗಿರುತ್ತೆ. ಹೋಗ್ತಾ ಒಳ್ಳೊಳ್ಳೆ ಕ್ರಿಯೇಟಿವಿಟಿ ಎಲ್ಲ ಆಚೆ ಬರುತ್ತೆ. ಇಲ್ಲಿ ಕೂತ್ಕೊಂಡು ಹಿಂಗೆ ಕೆಲಸ ಮಾಡ್ತಾಯಿದ್ದೀನಿ. ಲಾಸ್ಟ್ ಟೈಮು ರೇನಾ ಸ್ಟುಡಿಯೋದು BTS ಮಾಡಿದಾಗ ಬರೀ ನಾನು ಒಂದು ಫ್ಲೋರ್ ಮಾತ್ರ ತೋರಿಸಿದಲ್ಲ, ಬರೀ ಒಂದು ಚಿಕ್ಕ ಸೆಟಪ್ ಮಾತ್ರ ತೋರಿಸಿದ್ದೆ. ವಿ ಹ್ಯಾವ್ ಎನಫ್ ಬಿಗ್ ಸೆಟಪ್. ಅದನ್ನೆಲ್ಲ ನಾನು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಕವರ್ ಮಾಡ್ತೀನಿ. ಇವತ್ತು ಆ್ಯಸ್ ಆಫ್ ನೌ ಸ್ವಲ್ಪ ಬ್ಯುಸಿ ಇದ್ದೀನಿ ಗೈಸ್. ಇಲ್ಲಿ ಬಂದಿದ್ದೀನಲ್ವ, ಹಂಗೆ ನಿಮ್ಮ ಹತ್ರ ಮಾತಾಡೋಣ ಅಂದ್ಕೊಂಡೆ. ಕಾನ್ಸೆಪ್ಟ್ಗಳನ್ನ ಯೋಚನೆ ಮಾಡ್ತಾಯಿದ್ದೀನಿ, ಯಾವ ಥರ ಬೆಟರಾಗಿ ನಾವು ಡೆಲಿವರ್ ಮಾಡ್ಬೋದು ಅಂತ. ಬೆಳಗ್ಗೆ ತಿಂಡಿ ಒಂದು ಸೋಯಾ ಚಂಕ್ ಪಲಾವ್ ಆ್ಯಂಡ್ ಎಗ್ ಆಮ್ಲೆಟ್ ತಿಂದಿದ್ದೀನಿ. 1 ರೌಂಡ್ ಟೀ ಆಗಿದೆ. ಪೋಸ್ಟ್ ವರ್ಕೌಟ್ಗೆ ಡೈರೆಕ್ಟಾಗಿ ತಿಂಡಿ ತಿಂದಿದ್ದೀನಿ. ಪ್ರೀ ವರ್ಕೌಟು ನಾನು ಬನಾನಾ ತಿಂದಿದ್ದೆ. ಲಂಚ್ಗೆ ಮಸಾಲೆ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ನಾನು ಅಂದ್ಕೊಂಡೆ ಓಕೆ ಮನೆಗೆ ಹೋಗ್ಬಿಟ್ಟೆ ಎಲ್ಲ ರೆಡಿ ಮಾಡೀನಿ, ಹುರಿದೆಲ್ಲ ಇಟ್ಟಿದ್ದೀನಿ. ಜಸ್ಟ್ ಆಡಿಸ್ಬಿಟ್ಟು ಬಿಸಿಯಾಗಿ ಫ್ರೈ ಮಾಡಬೇಕು ಅಷ್ಟೇ, ಇನ್ನೇನು ಇಲ್ಲ. ಅದು ಬಿಟ್ಟರೆ ಎವ್ರಿಥಿಂಗ್ ಇಸ್ ಆಲ್ರೆಡಿ ಸೆಟ್. ಲಂಚಿಗೆ ಏನು ತಿಂತೀನಿ ಅಂತ ತೋರಿಸ್ತೀನಿ. ಈಗ ಸದ್ಯಕ್ಕೆ ತಲೆ ಓಡಿಸ್ಬೇಕು, ಕಾನ್ಸೆಪ್ಟ್ಗಳು ಯೋಚನೆ ಬರಬೇಕು. ಸ್ಟುಡಿಯೋಯಿಂದ ಬಂದ ಇವಾಗ ನೋಡಿದ್ರೆ ಮತ್ತೆ ಆಚೆ ಹೋಗಬೇಕು. ಬಿಕಾಸ್ ನಾಳೆ ಕಾನ್ಸೆಪ್ಟ್ ಶೂಟ್ ಇದಲ್ವ, ಅದಕ್ಕೊಂದಷ್ಟು ಐಟಮ್ಗಳೆಲ್ಲ ತೊಗೋಬೇಕು. ತುಂಬ ಕೆಲಸ ಇದೆ. ಅದಕ್ಕೆ ಮಿಡ್ ಮಾರ್ನಿಂಗ್ ಸ್ನ್ಯಾಕು ಏನೋ ತಿಂದ ಹೊಟ್ಟೆ ಸಿಗುತ್ತಲ್ಲ. ಇಲ್ಲಿ ನೋಡಿ, ಮೊದಲೇ ನಾನು ಏನು ಮಾಡ್ತೀನಂದರೆ ಈ ಜಾಕ್ ಫ್ರೂಟ್ನೆಲ್ಲ ಸೀಡ್ ಬಿಡಿಸಿಟ್ಬಿಟ್ಟಿರ್ತೀನಿ. ಹಿಂಗೆ ಬಂದಾಗ ಬರೀ 2 minutesಲ್ಲಿ ಬ್ಯಾಗ್ ಹಾಕೋಬೇಕು, ಓದ್ತಾ ಇರಬೇಕು. ನೀವೇನಾದ್ರು ಆಫೀಸ್ಗೆ ಹೋಗ್ತಾಯಿದ್ರೆ, ವರ್ಕ್ ಫ್ರಮ್ ಆಫೀಸ್ ಮಾಡ್ತಾಯಿದ್ರೆ ಬಾಕ್ಸ್ ಹಾಕೊಂಡು ಹೋಗ್ಬಿಡಿ. ಕೆಲಸ ಮಾಡಬೇಕು, ಡೆಸ್ಕಲ್ಲೇ ಪಕ್ಕದಲ್ಲಿ ಹೋಗಿ ಮಾಡ್ಕೊಂಡು ತಿನ್ಕೊಡಿ. ನನಗೆ ರೋಡೋದಕ್ಕೂ ತಿನ್ಕೋಕ್ಕಾಗಲ್ಲ, ಅದಕ್ಕೆ ಫಾಸ್ಟಾಗಿ ಇಲ್ಲೇ ತಿನ್ಕೊಂಬಿಡ್ತೀನಿ 2 ನಿಮಿಷಕ್ಕೆ. ತಿನ್ಕೊಬಿಟ್ಟು ಅದು ಬೇರೆ ರನ್ನಿಂಗ್. ಸೊ ದಿಸ್ ಇಸ್ ಮೈ ಮಿಡ್ ಮಾರ್ನಿಂಗ್ ಸ್ನ್ಯಾಕ್. ಟೇಸ್ಟ್ ಮೇಲೆ ಸಖತ್ತಾಗಿದೆ, ಅಷ್ಟು ಚೆನ್ನಾಗಿದೆ. ಮೊನ್ನೆ ತುಮಕೂರು ಹೋಗಿದ್ವಿ, ಅಲ್ಲಿ ರಿಟರ್ನ್ ಆಗ್ಬೇಕಾದ್ರೆ ಹಳ್ಳೀಲಿ ತಂದಿದ್ದು. ಒಂದೊಂದು ಉಂಡೆಗೆ ಬರೀ 150 ರೂಪಾಯಿ ಅಷ್ಟೇ ಅವ್ರು ಇಸ್ಕೊಂಡಿದ್ದು. ಹಣ್ಣದು ಸಕ್ಕರೆ ಪಾಕ. ಇದು ತಿಂದರೆ ಜಾಕ್ ಫ್ರೂಟು ಹೈ ಇನ್ ಶುಗರ್ಸು, ಸುಮಾರು ಎನರ್ಜಿ ಇರುತ್ತೆ. ಮನೆಗೆ ಬಂದಮೇಲೆ ಊಟ ಮಾಡೋದಂಗೆ ತಡೆಯುತ್ತೆ ಆ್ಯಂಡ್ ಡೈಜೆಸ್ಟ್ ಆಗೋದು ಸ್ಲೋ. ಎಲ್ಲ ಟೈಮು ನೆಮ್ಮದಿ ಕುತ್ಕೊಂಡು ತಿನ್ನೋಷ್ಟಲ್ಲ ಟೈಮ್ ಇರಲ್ಲ. ಅದಕ್ಕೆ ನಿಮ್ಗೆ ಗೊತ್ತಲ್ಲ, ಬೆಳಗ್ಗೆ ಎದ್ದಾಗ ಮೀ ಟೈಮು, ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೀ ಟೈಮ್ ಮ್ಯಾಂಡೇಟ್ರಿಗೆ ತೊಗೋತೀನಿ. ಈ ಥರ ಹಿಂಗೆಲ್ಲ ಓಡಾಡಿಕೊಂಡು ಹೋಗಿ ಸಡನ್ನಾಗಿ ಮಲ್ಕೊಳ್ಳೋದು, ಪುನಃ ಕೆಲಸ ಮಾಡೋದು, ಡಿಪ್ರೆಷನ್ ಸ್ಟಾರ್ಟ್ ಬರುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಮೀ ಟೈಮ್, ಬೆಳಿಗ್ಗೆ ಎದ್ದಾಗ ಮೀ ಟೈಮ್. ಇವಾಗ ವರ್ಕ್ ಟೈಮ್ ಇನ್ನು ಬೇಜಾನ್ ಕೆಲಸ ಇದೆ. ದಿನಕ್ಕಾಗಷ್ಟು
ಶೂಟ್ ಪ್ಲ್ಯಾನ್ ಇದೆ, ಕೆಲಸ ಇದೆ, ಕಾನ್ಸೆಪ್ಟ್ ಪ್ಲ್ಯಾನ್ ಇದೆ, ನನ್ನ ಪರ್ಸ್ನಲ್ ಶೂಟು, ರೇನಾ ಶೂಟು, ಗೋಯಿಂಗ್ ಕ್ರೇಜಿ, WLJ ಸುಸ್ತಾಗ್ತದೆ. ಬಟ್ ಸ್ಟಿಲ್ ಐ ಆಮ್ ಎಂಜಾಯಿಂಗ್ ಇಟ್. ಯು ಆಲ್ವೇಸ್ ಸಿ ಮೀ ಸ್ಮೈಲಿಂಗ್ ಆ್ಯಂಡ್ ಎಂಜಾಯಿಂಗ್. ಹೇ ಗೂಗಲ್ ಟರ್ನ್ ಆಫ್ ಕಿಚನ್. IOT ಹೇಗೆ ಪನ್ನ ತೋರಿಸ್ತೀನಿ. ಹೇ ಗೂಗಲ್ ಟರ್ನ್ ಆನ್ ಕಿಚನ್. ಇವಳು ಅವಾಗ ಹೋಗಿ ಮಲ್ಕೊಬಿಡ್ತಾಳೆ. ಹೇ ಗೂಗಲ್ ಟರ್ನ್ ಆಫ್ ಕಿಚನ್. ಇದೊಂದು ಒಳ್ಳೆ ಕೆಲಸ ನನ್ನ ಹಸ್ಬೆಂಡ್ ಮಾಡಿಕೊಟ್ರೋದು, ಆಟೋಮೇಟ್ ಮಾಡಿರೋದು. ಇವಾಗ ಫಾಸ್ಟಾಗಿ ಆಚೆ ಹೋಗಬೇಕು, ಟೈಮ್ ಎಲ್ಲ. ಅದೇನೋ ಅಂತಾರಲ್ಲ ಅದಕ್ಕೆ. ಗೈಸ್ ಇವಾಗ ಮನೆಗೆ ಬಂದಿದ್ದೀನಿ. ಲಂಚ್ ಪ್ಲೇಟ್ನ ತೋರಿಸ್ತೀನಿ ನೋಡಿ. ಬೆಳಗ್ಗೆ ನಾನು ಸೋಯಾ ಚಂಕ್ ಪಲಾವ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ, ಇಷ್ಟು ಆ್ಯಂಡ್ ಈ ಕಡೆ ಬಂದು ಒಳ್ಳೆ ಮೊಟ್ಟೆ ಸಾರು ಟೇಸ್ಟಿಯಾಗಿ ಮಾಡಿದ್ದೀನಿ. ಸೊ ಮೊಟ್ಟೆ ಸಾರು ಅದರಲ್ಲಿ ನಾನು 2 ಫುಲ್ಲು ಎಗ್ ತೊಗೊಂಡಿದ್ದೀನಿ ಆ್ಯಂಡ್ 1 ಎಗ್ ವೈಟ್ ತೊಗೊಂಡಿದ್ದೀನಿ. ಈ ಸಾರಿಗೆ ನಾನು ಯಾವುದೇ ರೀತಿಯಾದ ಕಾಯಿ ಆಗಲಿ ಹೈ ಕ್ಯಾಲೋರೀಸ್ ಇನ್ಕ್ರೀಸ್ ಮಾಡೋಂಥದ್ದು ಯಾವುದೇ ಐಟಮ್ ಹಾಕಿಲ್ಲ, ಬರೀ ಈರುಳ್ಳಿ ಟೊಮ್ಯಾಟೋಲೆ ಮಾಡಿರೋದು. ಇದು ಸೋಯಾ ಚಂಕ್ ಪಲಾವ್ ಏನೋ ಅದರಲ್ಲೂ ಪ್ರೋಟೀನ್ ಆ್ಯಡ್ ಆಗುತ್ತೆ, ಇದರಲ್ಲೂ ಪ್ರೋಟೀನ್ ಆ್ಯಡ್ ಆಗುತ್ತೆ, ಒಂದಷ್ಟು ವೆಜಿಟೇಬಲ್ಸ್. ಸೊ ಇದಾಗಿದೆ ನನ್ನ ಕ್ವಿಕ್ ಲಂಚ್ ಅಪ್ಡೇಟ್. ಒಂದು ರೌಂಡು ಕ್ಲೋಸ್ ಅಪ್ಪಲ್ಲಿ ತೋರಿಸ್ಬಿಡೋಣ ಅಂದ್ಕೊಂಡೆ ಪ್ಲೇಟ್ನ. ನನ್ನ ಪ್ಲೇಟ್ ಹೀಗೆ ಕಾಣ್ತಾ ಇದೆ ನೋಡಿ, ಸಿಂಪಲಾಗಿ, ಕ್ಯೂಟಾಗಿ, ಟೇಸ್ಟಿಯಾಗಿ, ಡೆಲಿಷಿಯಸಾಗಿ ಕಾಣ್ತದೆ. The next day. ಗೈಸ್ ಏನಾಯಿತು, ರಾತ್ರಿ ನನಗೆ ಎಷ್ಟು ನಿದ್ದೆ ಬಂದುಬಿಟ್ಟಿತ್ತು ಅಂತ ಹೇಳಿದ್ರೆ, ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ಟೆ. ತೋರ್ಸೋಕ್ಕೆ ಆಗಲಿಲ್ಲ ಏನು ತಿಂದೆ ಅಂತ. ಅದಕ್ಕೆ ಹಂಗೆ ಹೇಳ್ಬಿಡೋಣ ಅಂದ್ಕೊಂಡೆ. ನಾನು ರಾತ್ರಿ ಏನು ತಿಂದೆ ಅಂತ ಹೇಳಿದ್ರೆ 3 ಎಗ್ ವೈಟ್ಸ್ ವಿತ್ ಕುಕುಂಬರ್, ಅದೇ ನನ್ನ ಡಿನ್ನರ್ ಆಗಿತ್ತು. ಇವಾಗ ಹೆಂಗಿರು ತಿಂಡಿ ತಿಂತಾರೆ ಅಂತ ಪ್ಲೇಟ್ ಮಾತ್ರ ನೋಡೋಕೆ ಸಕ್ಕತ್ತಾಗಿ ಕಾಣ್ತಾಯಿತ್ತು. ಐ ಥಾಟ್ ಐ ಶುಡ್ ತೋರಿಸ್ಲೇಬೇಕು ನಿಮಗೆ ಅಂತ, ಅದಕ್ಕೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ ಏನಿದೆ ಅಂತ ಹೇಳಿದ್ರೆ ಒಗ್ಗರಣೆಯನ್ನು ನಾರ್ಮಲ್ ನಮ್ಮ ಕಡೆ ಏನು ಒಗ್ಗರಣೆ ಮಾಡ್ತೀವಿ ಅದು, ಬೆಂಡೆಕಾಯಿ ಪಲ್ಯ, ಡ್ರೈ ಫ್ರೈ ಸಕ್ಕತ್ತಾಗಿದೆ. ಅದ್ರ ಜೊತೆಗೆ ಗುವಾವ ಆ್ಯಂಡ್ ಈ ಕಡೆ ಪನ್ನೀರ್. ಸೊ ದಿಸ್ ಇಸ್ ಮೈ ಆ್ಯಕ್ಚುಯಲ್ ಹೋಲ್ಸಮ್ ಮೀಲ್. ನನ್ನ ಪ್ಲೇಟ್ ನೋಡಿ ಹೆಂಗೆ ಕಾಣುತ್ತೆ, ಸಕ್ಕತ್ತಾಗಿದೆ ಅಲ್ಲ. ಇದಾಗಿದೆ ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ಆ್ಯಂಡ್ ಇವಾಗ ಫಾಸ್ಟಾಗಿ ಆಫೀಸಿಗೆ ಓಡಬೇಕು, ಬಿಕಾಸ್ ಇಲ್ಲಿ ನೋಡಿ ನನ್ನ ಕೂದಲು ಇನ್ನೂ ಒಣಗಿಲ್ಲ. ಈಗ ಸ್ನಾನ ಮಾಡಿ ಜಸ್ಟ್ ಬ್ರಷ್ ಮಾಡ್ಬಿಟ್ಟು ಬಂದುಬಿಡ್ತೀನಿ, ಬಿಕಾಸ್ ಲೇಟ್ ಆಗಿಬಿಟ್ಟಿದೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ, ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ, ಲವ್ ಯು.